ನಮಸ್ಕಾರ. ಇವತ್ತು ನಾವು ಇತಿಹಾಸದ ಅತ್ಯಂತ ನಿಗೂಢ ಅಧ್ಯಾಯಗಳಲ್ಲಿ ಒಂದಾದ ಸಿಂಧೂ ಕಣಿವೆ ನಾಗರಿಕತೆಯ ಬಗ್ಗೆ ಮಾತಾಡೋಣ. ಕಳೆದುಹೋದ ಒಂದು ಇಡೀ ಜಗತ್ತು. ಅದರ ರಹಸ್ಯಗಳೇನು? ಬನ್ನಿ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಸಾವಿರಾರು ವರ್ಷಗಳ ಹಿಂದೆ ತನ್ನ ಕಾಲಕ್ಕಿಂತ ಎಷ್ಟೋ ಮುಂದಿದ್ದ ಒಂದು ಇಡೀ ನಾಗರಿಕತೆ ಇದ್ದಕ್ಕಿದ್ದಾಗೆ ಕಣ್ಮರೆಯಾಗ್ಬಿಡುತ್ತೆ ಅಂದ್ರೆ ಯಾವುದೇ ಕುರುಹೇ ಇಲ್ಲದ ಹಾಗೆ. ಇದು ಹೇಗೆ ಸಾಧ್ಯ? ಇದೇ ಪ್ರಶ್ನೆದಾನೇ ನಮ್ಮ ಇವತ್ತಿನ ಹುಡುಕಾಟದ ಮೂಲ. ಹಾಗಾದ್ರೆ ನಾವು ಮಾತಾಡ್ತಿರೋ ಈ ನಾಗರಿಕತೆ ಅಸ್ತಿತ್ವದಲ್ಲಿದ್ದು ಯಾವಾಗ? ಸುಮಾರು ಕ್ರಿಸ್ತಪೂರ್ವ 2500ರಲ್ಲಿ. ಅಂದ್ರೆ ಆ ಕಾಲದಲ್ಲಿ ಜಗತ್ತಿನ ಬೇರೆ ಕಡೆ ಏನಾಗ್ತಿತ್ತು ಗೊತ್ತಾ? ಈಜಿಪ್ಟ್ನವರು ಪಿರಮಿಡ್ಗಳನ್ನ ಕಟ್ತಿದ್ರು, ಮೆಸೊಪೊಟೇಮಿಯಾದಲ್ಲಿ ಸುಮೇರಿಯನ್ನರ ಕಾಲ ಉತ್ತುಂಗದಲ್ಲಿತ್ತು. ಅಬ್ಬಾ, ಅದೇ ಸಮಯಕ್ಕೆ ನಮ್ಮ ಭಾರತದ ವಾಯುವ್ಯ ಭಾಗದಲ್ಲಿ ಇವೆಲ್ಲದಕ್ಕೂ ಸರಿಸಾಟಿಯಾಗಿ ಒಂದು ಹೊಸ ನಗರ ಕೇಂದ್ರಿತ ನಾಗರಿಕತೆ ಚಿಗುರೋಡಿತಾ ಇತ್ತು. ನಂಬೋಕೆ ಕಷ್ಟ, ಆದರೆ ಸುಮಾರು 100 ವರ್ಷಗಳ ಹಿಂದೆ ಹೀಗೊಂದು ನಾಗರಿಕತೆ ಇತ್ತು ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ಅಕ್ಷರಶಃ ಮಣ್ಣಿನಡಿಯಲ್ಲಿ ಹೂತು ಹೋಗಿದ್ದ ಒಂದು ಜಗತ್ತಿದು. ಹಾಗಿದ್ರೆ ಇದರ ಸುಳಿವು ಸಿಕ್ಕಿದ್ದಾದ್ರೂ ಹೇಗೆ? 1921ರವರೆಗೂ ನಮ್ಮ ಪ್ರಾಚೀನ ಭಾರತದ ಇತಿಹಾಸದ ಪುಸ್ತಕಗಳಲ್ಲಿ ಒಂದು ದೊಡ್ಡ ಗ್ಯಾಪ್ ಇತ್ತು, ಒಂದು ಖಾಲಿ ಪುಟ ಅಷ್ಟೇ. ಆದ್ರೆ ದಯಾರಾಮ್ ಸಾಹ್ನಿ ಅನ್ನೋರು ರಾವಿ ನದಿ ದಡದಲ್ಲಿ ಹರಪ್ಪಾ ನಗರದ ಅವಶೇಷಗಳನ್ನು ಪತ್ತೆ ಹಚ್ಚಿದಾಗ ಇತಿಹಾಸವೇ ಬದಲಾಗೋಯ್ತು. ಅದರ ಬೆನ್ನದೇ ಮೊಹೆಂಜೊದಾರೋ ಕೂಡ ಸಿಕ್ತು. ಈ ಒಂದೇ ಒಂದು ಸಂಶೋಧನೆ ಭಾರತದ ಇತಿಹಾಸವನ್ನ ಸಾವಿರಾರು ವರ್ಷಗಳಷ್ಟು ಹಿಂದಕ್ಕೆ ತಗೊಂಡೋಯ್ತು. ಸರಿ, ಈಗ ಆ ಕಳೆದೋದ ಜಗತ್ತಿನ ನಗರಗಳ ಒಳಗೆ ಒಂದು ರೌಂಡ್ ಹಾಕೊಂಡ್ ಬರೋಣ. ಅವರ ಸಿಟಿ ಲೈಫ್ ಹೇಗಿತ್ತು ಗೊತ್ತಾ? ಎಷ್ಟೊಂದು ಅಡ್ವಾನ್ಸ್ಡ್ ಆಗಿತ್ತು ಅಂದ್ರೆ ಇವತ್ತಿಗೂ ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ಇದೇನೋ ಸುಮ್ಮನೆ ಬಡಾಚಾಡಕ್ ಹೇಳ್ತಿರೋ ಮಾಟಲ್ಲ. ಹರಪ್ಪನರ ಸಿಟಿ ಪ್ಲಾನಿಂಗ್ ಇದೆಯಲ್ಲ, ಇವತ್ತಿನ ಮಾಡರ್ನ್ ಸಿಟಿಗಳಿಗೂ ಒಂದು ಪಾಠ ಇದ್ದಾಗೆ. ಅವರ ಪರ್ಫೆಕ್ಷನ್ನು, ಅವರ ಡಿಸೈನು ಅಬ್ಬಬ್ಬಬ್ಬ ಅದ್ಭುತವಾಗಿತ್ತು. ಅವರ ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್ ಹೇಗಿತ್ತು ಅಂತ ಒಂದು ಸಣ್ಣ ಝಲಕ್ ನೋಡಿ. ಬೀದಿಗಳೆಲ್ಲ ಒಂದು ಗ್ರಿಡ್ ಪ್ಯಾಟರ್ನ್ನಲ್ಲಿ ನೀಟಾಗಿ ನಿರ್ಮಾಣ ಆಗಿತ್ತು. ರಸ್ತೆಗಳು ಕರೆಕ್ಟಾಗಿ ರೈಟ್ ಆಂಗಲ್ಸಲ್ಲಿ ಕಟ್ಟಾಗ್ತಿದ್ವು. ಪ್ರತಿಯೊಂದು ಮನೆಗೂ ಬಾತ್ರೂಮ್ ಇತ್ತು. ಅಷ್ಟೇ ಅಲ್ಲ, ಇಡೀ ಸಿಟಿಗೆ ಒಂದು ವೆಲ್ ಪ್ಲಾನ್ಡ್ ಡ್ರೈನೇಜ್ ಸಿಸ್ಟಮ್. ಇದೆಲ್ಲ ಸಾವಿರಾರು ವರ್ಷಗಳ ಹಿಂದೆ ಅಂದ್ರೆ ನಂಬ್ತೀಲ. ನಗರಗಳನ್ನ ಸ್ಪಷ್ಟವಾಗಿ 2 ಭಾಗಗಳಾಗಿ ಡಿವೈಡ್ ಮಾಡಿದ್ರು. ಒಂದು ಎತ್ತರದ ಜಾಗದಲ್ಲಿರೋ ಸಿಟಾಡೆಲ್ ಅಂದ್ರೆ ಕೋಟೆ ಅಂತ ಜಾಗ. ಇಲ್ಲಿ ದೊಡ್ಡ ಮನುಷ್ಯರು ಅಂದ್ರೆ ಆಡಳಿತಗಾರರು ಇರ್ತಿದ್ರು ಅಂತ ಅನ್ಸುತ್ತೆ. ಇನ್ನೊಂದು ಕೆಳಗಡೆ ಇರೋ ಲೋಯರ್ ಟೌನ್. ಇಲ್ಲಿ ಸಾಮಾನ್ಯ ಜನ ವಾಸ ಮಾಡ್ತಿದ್ರು. ಇದರಿಂದ ಅವರ ಸಮಾಜದಲ್ಲಿ ಒಂದ್ ರೀತಿಯ ಕ್ಲಾಸ್ ಸಿಸ್ಟಮ್ ಇತ್ತಾ ಅನ್ನೋ ಸುಳಿವು ಸಿಗುತ್ತೆ. ಮೊಹೆಂಜೊದಾರೋದ ಆ ಸಿಟಾಡೆಲ್ ಇದೆಯಲ್ಲ, ಅಲ್ಲಿ ಗ್ರೇಟ್ ಬಾತ್ ಅಂತ ಒಂದು ಜಾಗ ಸಿಕ್ಕಿದೆ. ಇದೊಂದು ಅದ್ಭುತವಾದ ಕಟ್ಟಡ. ಇದನ್ನ ಬಹುಶಃ ಸಾಮೂಹಿಕವಾಗಿ ಧಾರ್ಮಿಕ ಸ್ನಾನಕ್ಕೋ ಅಥವಾ ಯಾವುದಾದ್ರೂ ಪವಿತ್ರ ಸಮಾರಂಭಗಳಿಗೋ ಬಳಸ್ತಾ ಇರಬೇಕು. ಇದರಿಂದ ಅವರ ಕಲ್ಚರಲ್ ಮತ್ತು ರಿಲಿಜಿಯಸ್ ಲೈಫ್ ಬಗ್ಗೆ ಒಂದಷ್ಟು ಐಡಿಯಾ ಸಿಗುತ್ತೆ. ಸರಿ, ಸಿಟಿಗಳ ಬಗ್ಗೆ ಸಾಕಾಯ್ತು. ಈಗ ಅಲ್ಲಿನ ಜನರ ಬಗ್ಗೆ ಮಾತಾಡೋಣ. ಅವ್ರೇನೇನ್ ಮಾಡ್ತಿದ್ರು? ವ್ಯಾಪಾರ ವಹಿವಾಟು ಹೇಗಿತ್ತು? ಹೊಸ್ದಾಗಿ ಏನ್ ಕಂಡುಹಿಡಿದ್ರು? ಅವ್ರು ಬಿಟ್ಟೋಗಿರೋ ಒಂದೊಂದು ವಸ್ತುವು ಅವರ ಕಥೆಯನ್ನ ಹೇಳುತ್ತೆ. ಅವರ ಚಿನ್ನ ಬೆಳ್ಳಿ ಕೆಲಸಗಾರರ ಕೈಚಳಕ ನೋಡಿ ಎಂಥ ಅದ್ಭುತ! ಚಿನ್ನ ಬೆಳ್ಳಿ ಬೆಲೆಬಾಳೋ ಹರಳುಗಳನ್ನ ಬಳಸಿ ಮಾಡಿರೋ ಈ ಆಭರಣಗಳನ್ನ ನೋಡಿದ್ರೇನೆ ಗೊತ್ತಾಗತ್ತೆ ಅವರಿಗೆ ಸೌಂದರ್ಯದ ಬಗ್ಗೆ ಎಂಥ ಪ್ರಜ್ಞೆ ಇತ್ತು, ಅವರ ಸಮಾಜ ಎಷ್ಟು ಶ್ರೀಮಂತವಾಗಿತ್ತು ಅಂತ. ಅವರ ಮಡಿಕೆ ಕುಡಿಕೆಗಳು ಅಂದ್ರೆ ಸುಮ್ಮನೆ ಅಡಿಗೆ ಮಾಡೋ ಪಾತ್ರೆಗಳಲ್ಲ, ಅವು ಅವರ ಆರ್ಟ್ ಗ್ಯಾಲರಿ ಇದ್ದಾಗೆ. ಹೊಳೆಯೋ ಕೆಂಪು ಬಣ್ಣದ ಮಡಿಕೆ ಮೇಲೆ ಕಪ್ಪು ಬಣ್ಣದಲ್ಲಿ ಡಿಸೈನ್ ಮಾಡ್ತಿದ್ರು. ಈ ಡಿಸೈನ್ಸ್ ಅವರ ಆರ್ಟಿಸ್ಟಿಕ್ ಸ್ಕಿಲ್ಸ್ ಎಷ್ಟರ ಮಟ್ಟಿಗಿತ್ತು ಅಂತ ತೋರಿಸುತ್ತೆ. ಇಲ್ಲಿ ಸಿಕ್ಕಿರೋ ವಸ್ತುಗಳನ್ನ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಅವರ ಲೈಫ್ ಕೇವಲ ಸರ್ವೈವಲ್ ಆಗಿರ್ಲಿಲ್ಲ. ಅಲ್ಲಿ ಮಕ್ಕಳಿಗೆ ಆಟ ಆಡೋಕೆ ಆಟಿಕೆಗಳಿದ್ವು. ಎತ್ತಿನ ಬಂಡಿ, ಪ್ರಾಣಿಗಳ ರೂಪದಲ್ಲಿರೋ ಮಣ್ಣಿನ ಆಟಿಕೆಗಳು, ಇವೆಲ್ಲ ಅವರ ಡೈಲಿ ಲೈಫ್ ಮತ್ತು ಕಲ್ಚರ್ ಬಗ್ಗೆ ಸಣ್ಣ ಸಣ್ಣ ಸುಳಿವುಗಳನ್ನ ಕೊಡುತ್ತೆ. ಅವರು ದೊಡ್ಡ ಇಂಟರ್ನ್ಯಾಷನಲ್ ಟ್ರೇಡರ್ಸ್ ಆಗಿದ್ರು. ಮೆಸೊಪೊಟೇಮಿಯಾದಂತಹ ದೂರದ ದೇಶಗಳ ಜೊತೆ ವ್ಯಾಪಾರ ಮಾಡ್ತಿದ್ರು. ಇಲ್ಲಿಂದ ಹತ್ತಿ, ತಾಮ್ರ, ದಂತದಂತಹ ವಸ್ತುಗಳನ್ನ ಕಳಿಸಿ ಅಲ್ಲಿಂದ ಬೆಳ್ಳಿ, ಸುಗಂಧ ದ್ರವ್ಯಗಳನ್ನ ತರಿಸ್ಕೊಳ್ತಿದ್ರು. ದುಡ್ಡಿನ ವ್ಯವಸ್ಥೆ ಇರಲಿಲ್ಲ, ಬದಲಾಗಿ ವಸ್ತುಗಳಿಗೆ ಬದಲಾಗಿ ವಸ್ತು ಕೊಟ್ಟು ತಗೊಳ್ಳೋ ಬಾರ್ಟರ್ ಸಿಸ್ಟಮ್ ಇತ್ತು. ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಇಡೀ ಪ್ರಪಂಚದಲ್ಲೇ ಹತ್ತಿ ಬೆಳೆದು ಅದರಿಂದ ನೂಲು ತೆಗೆದು ಬಟ್ಟೆ ನೇಯ್ದ ಮೊಟ್ಟಮೊದಲ ಜನರಲ್ಲಿ ಈ ಸಿಂಧೂ ಕಣಿವೆಯ ಜನ ಕೂಡ ಒಬ್ರು. ಇದು ಅವರ ಎಕಾನಮಿಗೆ ಒಂದು ದೊಡ್ಡ ಬೂಸ್ಟ್ ಕೊಟ್ಟಿತ್ತು. ಜೊತೆಗೆ ಇದು ಅವರ ಒಂದು ದೊಡ್ಡ ಟೆಕ್ನಾಲಜಿಕಲ್ ಅಚೀವ್ಮೆಂಟ್ ಕೂಡ ಆಗಿತ್ತು. ಓಕೆ, ಅವರ ನಗರಗಳನ್ನ ನೋಡಿದ್ವಿ, ಅವರು ಬಳಸಿದ ವಸ್ತುಗಳನ್ನ ನೋಡಿದ್ವಿ. ಆದರೆ ಇಷ್ಟೆಲ್ಲ ಗೊತ್ತಿದ್ರೂ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲದೇ ಇರೋದೇ ಜಾಸ್ತಿ. ಕೆಲವು ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ.
ಯೋಚನೆ ಮಾಡಿ, ಇಷ್ಟೊಂದು ವೆಲ್ ಆರ್ಗನೈಸ್ ಸಿಟಿಗಳನ್ನ ಕಂಟ್ರೋಲ್ ಮಾಡ್ತಿದ್ದವರು ಯಾರು? ಅಲ್ಲಿ ರಾಜರಿದ್ರಾ ಅಥವಾ ಪೂಜಾರಿಗಳ ಆಡಳಿತ ಇತ್ತಾ? ಇಲ್ಲಾಂದ್ರೆ ವ್ಯಾಪಾರಿಗಳೇ ಎಲ್ಲವನ್ನೂ ನೋಡ್ಕೊಳ್ತಿದ್ರಾ? ಈ ಪ್ರಶ್ನೆ ಇವತ್ತಿಗೂ ಹಿಸ್ಟೋರಿಯನ್ಸ್ಗೆ ದೊಡ್ಡ ತಲೆನೋವಾಗಿದೆ. ಅವರ ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಒಂದಷ್ಟು ಥಿಯರಿಗಳಿವೆ. ಕೆಲವರು ಹೇಳ್ತಾರೆ ಅಲ್ಲಿ ರೂಲರ್ ಅಂತ ಯಾರೂ ಇರಲಿಲ್ಲ, ಎಲ್ರೂ ಸಮಾನರು ಅಂತ. ಇನ್ನು ಕೆಲವರು ಇಲ್ಲ, ಒಂದೊಂದು ಸಿಟಿಗೂ ಒಬ್ಬೊಬ್ಬ ಹೆಡ್ ಇದ್ರು ಅಥವಾ ಶ್ರೀಮಂತ ವ್ಯಾಪಾರಿಗಳ ಒಂದು ಗುಂಪು ಆಳ್ತಾ ಇತ್ತು ಅಂತಾರೆ. ಅಲ್ಲಿ ಅರಮನೆಗಳಾಗ್ಲಿ ರಾಜರ ಸಮಾಧಿಗಳಾಗ್ಲಿ ಯಾವುದೂ ಸಿಕ್ಕಿಲ್ಲ. ಅದಕ್ಕೆ ಇದು ಇವತ್ತಿಗೂ ಒಂದು ದೊಡ್ಡ ಮಿಸ್ಟೀರಿಯಾಗೆ ಉಳಿದಿದೆ. ಅಷ್ಟೇ ಅಲ್ಲ, ಅವರ ಬರವಣಿಗೆಯ ಸ್ಟೈಲ್ ಕೂಡ ತುಂಬಾನೇ ಯುನೀಕ್ ಆಗಿತ್ತು. ಅವರು ಬೌಸ್ಟ್ರಫೆಡಾನ್ ಅನ್ನೋ ಒಂದು ಮೆಥಡ್ ಬಳಸ್ತಿದ್ರು. ಅಂದ್ರೆ ಮೊದಲನೇ ಲೈನ್ ಬಲಗಡೆಯಿಂದ ಎಡಗಡೆಗೆ ಬರೆದ್ರೆ ಎರಡನೇ ಲೈನ್ ಎಡಗಡೆಯಿಂದ ಬಲಗಡೆಗೆ ಬರೀತಿದ್ರು. ಇದು ಅವರ ಭಾಷೆಯ ರಹಸ್ಯವನ್ನ ಇನ್ನೂ ಕಾಂಪ್ಲಿಕೇಟ್ ಮಾಡಿದೆ. ಆದರೆ ಬಹುಶಃ ಇರೋದರಲ್ಲೇ ದೊಡ್ಡ ರಹಸ್ಯ ಅಂದರೆ ಇದೆ. ಅವರ ಲಿಪಿಯನ್ನ, ಅವರ ಸ್ಕ್ರಿಪ್ಟನ್ನ ಇವತ್ತಿನವರೆಗೂ ಯಾರಿಂದಲೂ ಡಿಕೋಡ್ ಮಾಡೋಕ್ಕಾಗಿಲ್ಲ. ಅವರು ಸಾವಿರಾರು ಚಿಹ್ನೆಗಳನ್ನು ಮುದ್ರೆಗಳ ಮೇಲೆ, ಮಡಕೆಗಳ ಮೇಲೆ ಬಿಟ್ಟು ಹೋಗಿದ್ದಾರೆ. ಆದರೆ ಅವುಗಳ ಅರ್ಥ ಏನು ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ಇತಿಹಾಸದಲ್ಲಿ ಅವರು ಒಂದು ರೀತಿ ಮಾತಾಡದ ಜನ ಆಗ್ಬಿಟ್ಟಿದ್ದಾರೆ. ಸರಿ, ಈಗ ಫೈನಲ್ ಮಿಸ್ಟ್ರಿಗೆ ಬರೋಣ. ಇಷ್ಟೊಂದು ಗ್ರೇಟ್, ಅಡ್ವಾನ್ಸ್ಡ್ ಆಗಿದ್ದ ಇಷ್ಟೂ ದೊಡ್ಡ ನಾಗರಿಕತೆ ಇದ್ದಕ್ಕಿದ್ದಾಗೆ ನಾಶವಾಗಿದ್ದು ಹೇಗೆ? ಯಾಕೆ? ಕ್ರಿಸ್ತಪೂರ್ವ 1500ರ ಸುಮಾರಿಗೆ ಈ ನಾಗರಿಕತೆಯ ಅವನತಿ ಶುರುವಾಗುತ್ತೆ. ನಿಧಾನವಾಗಿ ಎಲ್ಲವೂ ಕುಸಿಯೋಕೆ ಸ್ಟಾರ್ಟ್ ಆಗುತ್ತೆ. ಮುಂದಿನ 100 ವರ್ಷಗಳಲ್ಲಿ ಮೊಹೆಂಜೊದಾರೋ, ಹರಪ್ಪಾದಂತಹ ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಖಾಲಿ ಖಾಲಿ. ಜನರೆಲ್ಲ ಆ ನಗರಗಳನ್ನ ಬಿಟ್ಟು ಎಲ್ಲೋ ಹೊರಟೋದರು. ಹಾಗಾದ್ರೆ ಅವರ ಅಂತ್ಯಕ್ಕೆ ಕಾರಣ ಏನು? ಮೊದಲೆಲ್ಲ ಆರ್ಯರು ದಾಳಿ ಮಾಡಿದ್ರು ಅನ್ನೋ ಥಿಯರಿ ಇತ್ತು. ಆದರೆ ಇವತ್ತು ಜಾಸ್ತಿ ರಿಸರ್ಚರ್ಸ್ ಬೇರೆ ಕಾರಣಗಳನ್ನ ನೋಡ್ತಿದ್ದಾರೆ. ಬಹುಶಃ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ನದಿಗಳು ದಾರಿ ಬದಲಿಸಿರ್ಬೋದು, ಅಥವಾ ಸತತವಾಗಿ ಪ್ರವಾಹ, ಇಲ್ಲಾಂದ್ರೆ ಭೀಕರ ಬರಗಾಲ ಬಂದಿರ್ಬೋದು. ಇದರಿಂದ ಅವರ ವ್ಯವಸಾಯ, ಅವರ ಜೀವನೋಪಾಯ ಎಲ್ಲವೂ ಹಾಳಾಗೋಗಿರ್ಬೋದು. ಒಟ್ಟುನಲ್ಲಿ ಈ ಸಿಂಧೂ ಕಣಿವೆ ನಾಗರಿಕತೆ ಅನ್ನೋದು ಇತಿಹಾಸದ ಒಂದು ದೊಡ್ಡ ಪಜಲ್. ಅವರ ನಗರಗಳು ಪರ್ಫೆಕ್ಟ್ ಆಗಿದ್ವು, ಅವರ ಕಲೆ ಅದ್ಭುತವಾಗಿತ್ತು. ಆದರೆ ಅವರ ಮಾತುಗಳು ಮಾತ್ರ ನಮಗೆ ಕೇಳಿಸ್ತಿಲ್ಲ. ಒಂದು ವೇಳೆ ಎಂದಾದ್ರೊಂದು ದಿನ ನಾವು ಅವರ ಲಿಪಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಸಕ್ಸೆಸ್ ಆದ್ರೆ, ಆ ಲಾಕ್ ಆಗಿರೋ ಬಾಗಿಲಿ ಹಿಂದೆ ಇನ್ನು ಎಂತೆಂಥ ರಹಸ್ಯಗಳು ಕಾದಿವಿಲೋ ಯೋಚನೆ ಮಾಡಿ ನೋಡಿ.